ಇದೇ ಭಾವನೆ ಅಂದರೆ ಯಾರು ಕಾರ್ಯಕರ್ತರು ಒಂದಷ್ಟು ಮುಖಂಡರು ನಾನು ವಿಧಾನಸಭೆಯಲ್ಲಿ ಬೆಳಗಾವಿಯಲ್ಲಿ ಅಥವಾ ಈ ವಿಧಾನಸಭೆಯಲ್ಲಿ ನೋಡಿದಾಗ ಸುಮಾರು ಜನ ಶಾಸಕರು ಕೂಡ ತಮ್ಮ ಹತ್ರ ಬಂದು ಭೇಟಿಯಾಗೋದು ಬಿಜೆಪಿ ಬೆಟ್ಟಗಾರ ಇದೇ ಭಾವನೆ. ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದರೆ ಒಳ್ಳೆಯದು, ಬಿಜೆಪಿಗೆ ಬರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ತಮ್ಮ ಕಿವಿಗೂ ಬಿದ್ದಿದೆ ಅಥವಾ ತಮ್ಮ ಗಮನಕ್ಕೂ ಕೂಡ ಬಂದಿದೆ? ಇಲ್ಲ, ನನ್ನ ಗಮನಕ್ಕೂ ಬಂದಿದೆ. ವೈಯಕ್ತಿಕವಾಗಿ ಹಲವಾರು ನೀವು ಮತ್ತೆ ಬಿ ಜೆ ಪಿ ಬರಬೇಕು ಅನ್ನುವಂಥ ಎಕ್ಸ್ಪ್ರೆಸ್ಸು ಮಾಡ್ತಾ ಇದ್ದಾರೆ. ಅದು ನನ್ನ ಕೈಯಲ್ಲಿ ಇಲ್ಲಪ್ಪ ಅಂತ ಹೇಳಿದೆ. ಹೋಗ್ತೀರಾ ಬಿಜೆಪಿಗೆ ಮತ್ತೆ? ನೋಡಿ, ನಾವು ಒಂದು ಹೇಳ್ತೀನಿ, ಇವತ್ತು ಅಲ್ಲಿಂದ ಬಿಟ್ಟು ಬಂದೆ ನಾನು. ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂಥೇಳಿ. ಮತ್ತು ಅಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ, ಲೀಡರ್ಸ್ ಒಳಗೆ ಏನು ನಡೀತಾ ಇದೆ ಗೊತ್ತಿಲ್ಲ. ಈ ವೈಯಕ್ತಿಕವಾದಂಥ ಕಾರ್ಯಕರ್ತರಾಗಲಿ ಅಥವಾ ಲೀಡರ್ಸ್ ಆಗಲಿ, ಡಿಸ್ಟಿಕ್ನಲ್ಲಿರುವಂಥವರು ಎಮ್ ಎಲ್ ಎಗಳಾಗಲಿ, ವಿಧಾನ ಪರಿಷತ್ ಸದಸ್ಯರು ನನ್ನ ಮುಂದೆ ಮಾತಾಡ್ತಾರೆ. ಆದರೆ ಆ ಪಕ್ಷದೊಳಗೆ ಏನು ನಡೆದಿದೆ, ದಿಲ್ಲಿಯೊಳಗೆ ಏನು ನಡೆದಿದೆ ನನಗೆ ಗೊತ್ತಿಲ್ಲ. ಈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕೊಟ್ಟ ಮೊದಲ ಪ್ರತಿಕ್ರಿಯೆಯಲ್ಲಿ ವಿಜಯ್ ಅವರೇ ಪ್ರಶ್ನೆ ಕೇಳ್ತಾರೆ, ಅನೇಕ ಹಿರಿಯರನ್ನ ಕಳ್ಕೊಂಡ್ಬಿಟ್ಟಿದೆ ಪಕ್ಷ, ವಾಪಸ್ ಕರೆತರ್ತೀರಾ ನಿಮ್ಮನ್ನು ಒಳಗೊಂಡಂತೆ ಅನ್ನೋದಕ್ಕೆ ನೇರವಾಗಿ ಹೇಳ್ತಾರೆ, ಹೌದು ಪ್ರಯತ್ನ ಮಾಡ್ತೀವಿ. ಅಂದ್ರೆ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರು ಇನ್ ಕೇಸ್ ನಿಮಗೆ ಆಫರ್ ಕೊಟ್ರೆ ಬನ್ನಿ ವಾಪಸ್ ಬಿಜೆಪಿಗೆ ಅಂತ ಹೇಳಿ ಶೆಟ್ಟರ್ ಅವ್ರ ನಿಲುವು. ನಾವು ಒಂದೇ ನಾನು ಹೇಳ್ತೀನಿ, ರೇಪ್ ಕ್ವಶನ್ಗೆ ನಾವು ಉತ್ತರ ಕೊಡೋದಿಲ್ಲ. ಅವರು ಹಾಗೆ ಆಫರ್ ಕೊಟ್ಟರೆ, ಮತ್ತೊಂದು ಮಾಡಿದರೆ, ಪಾರ್ಟಿಯವ್ರು ಕರೆದರೆ ಅನ್ನುವಂಥದ್ದಲ್ಲ. ಆ ಪ್ರೊಸೆಸ್ ಯಾವುದೂ ಆಗಿಲ್ಲ. ಆಗಲಾರ್ದೇ ನನ್ನ ಮನಸ್ಸಲ್ಲಿ ಏನಿದೆ ಮತ್ತೊಂದು, ನಾನು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ.